ಶಿವರಾಮ್, ಮಗು ಕಾಣಿಸಿದ್ದ? ಇಲ್ಲ ಅತ್ತೆ, ಹೊರಗಡೆ ಕೂಡ ನೋಡ್ದೆ. ಅನುಪಮ, ಮಗು ಕಾಣಿಸಿದ್ದ? ಇಲ್ಲಮ್ಮ, ನಾನು ಎಲ್ಲ ಕಡೆನೂ ಹುಡುಕ್ತೆ. ಅಯ್ಯೋ, ಹಸುಗೂಸು ಕಾಣಿಸ್ತಿಲ್ಲ ಅಂದ್ರೇನು? ಎಲ್ಲಿ ಹೋಗಿರ್ತಾನೆ? ಎಲ್ಲಾ ಕಡೆ ನೋಡ್ದೆಮ್ಮ, ಕಂದ ಎಲ್ಲೂ ಕಾಣಿಸ್ತಿಲ್ಲ. ಇದಕ್ಕೆ ಹೊಸಲು ದಾಟಿ ಆಚೆ ಹೋಗ್ಬೇಡ ಅಂತ ಹೇಳಿದ್ದು. ನನ್ನ ಹೀಗೆ ಕೆಳಗಡೆ ಬೀಳ್ಸಿ ನೀನು ಕಾಲೇಜು ಆಫೀಸ್ಗೆ ಅಂತ ಹೋಗಿದ್ದೆ. ಮತ್ತೆ ನಿಮ್ಮಮ್ಮ ಬಂದಿರೋ ಆದಾಯ ಎಷ್ಟು ಅಂತ ಎಣಿಸ್ಕೊಂಡು ಕೂತಿರ್ತಾಳೆ. ಏನು ಮಗು ನೋಡ್ಕೊಳ್ಳೋರು ಯಾರು? ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ಅಮ್ಮಂದು ನಂದು ಮಾತ್ರನೇನಾ? ಇನ್ಯಾರ್ದು ಅಲ್ವಾ? ಹೊರಗಡೆ ಎಲ್ಲ ಕಡೆ ಹುಡುಕದೆ ಕಲ್ಯಾಣಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೊರಗಡೆ ಹೋಗೋ ವಯಸ್ಸು ಅಲ್ಲ. ಹಾಗಿರುವಾಗ ಮನೇಲಿರೋ ಮಗು ಎಲ್ಲಿ ಹೋಗಕ್ ಸಾಧ್ಯ? ಆಫೀಸರ್, ಕಂದ ಸಿಕ್ಕದ್ನಾ? ಎಲ್ಲ ಕಡೆ ಹುಡುಕ್ತೆ ಕಲ್ಯಾಣಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ನೀವಿದ್ದೀರ ಅನ್ನೋ ಧೈರ್ಯದಲ್ಲೇ ಅಲ್ವಾ ನಾನು ಆಫೀಸಿಗೆ ಹೋಗಿದ್ದು. ಕಂದನ್ನ ನೋಡ್ಕೊಳ್ಳೋದ್ ಬಿಟ್ಟು ಸಿದ್ದುಗೋಸ್ಕರ ಕೋಪದಲ್ಲಿ ಹುಡುಕಾಡ್ತಾ ಎಲ್ಲ ಮರ್ತು ಹೋದ್ರ? ಕಂದಂಗಿಂತ ಸಿದ್ದು ಹೆಚ್ಚಾದ್ನ? ಏನೇ ನನ್ ಮಗನ್ ಕೆಲ್ಸಕ್ಕೆ ಇಟ್ಕೊಂಡಿರೋ ಹಾಗೆ ಮಾತಾಡ್ತಾ ಇದ್ಯಾ? ನೀವು ಮಧ್ಯದಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅತ್ತೆ. ಕೇಸ್ ಗೆಲ್ಲೋದು ಮುಖ್ಯನೇ ಅಲ್ಲ ಅಂತ ಹೇಳಲಿಲ್ಲ. ಹಾಗಂತ ಮಗುನ ಅಸಡ್ಡೆ ಮಾಡ್ತೀರಾ? ಮಗು ಕಾಣಿಸ್ತಾ ಇಲ್ಲ ಅಂತ ನನ್ ಮಗನ್ ದೂಷಿಸ್ತಾ ಇದೆಯಲ್ಲ. ಅಷ್ಟು ಕಾಳಜಿ ಇದ್ದಿದ್ರೆ ಹತ್ರ ಇದ್ದು ನೋಡ್ಕೋಬೇಕಾಗಿತ್ತು. ಎಲ್ಲರೂ ಮನೇಲೆ ಕುತ್ಕೊಂಡು ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಮನೇಲಿ ಯಾರಾದ್ರೂ ನೋಡ್ಕೋಬಹುದಲ್ವಾ? ಕಲ್ಯಾಣಿ, ಈಗ ಮಗುನ ಯಾರು ನೋಡ್ಕೊಳ್ಳಿಲ್ಲ ಅನ್ನೋದಲ್ಲ ಸಮಸ್ಯೆ, ಅವನು ಕಾಣಿಸ್ತಿಲ್ಲ ಅನ್ನೋದು ಸಮಸ್ಯೆ. ನಿಜವಾಗ್ಲೂ ಕಂದಂಗೆ ಏನಾದ್ರೂ ಆದ್ರೆ ನಾನು ಯಾರನ್ನೂ ಕ್ಷಮಿಸೋದಿಲ್ಲ. ಇಷ್ಟು ಜನ ಇದ್ರೂ ಕೂಡ ಚಿಕ್ಕ ಮಗುನ ನೋಡ್ಕೊಳ್ಳೋದಕ್ಕಾಗಿಲ್ವಾ? ಇಷ್ಟೊತ್ತು ಮನೇಲೇ ಇದ್ನಮ್ಮ. ಯಾರೋ ಮಾಯ ಮಾಡ್ದ ಹಾಗೆ ಅವನೆಲ್ಲೂ ಕಾಣಿಸ್ತಿಲ್ಲಮ್ಮ. ನೀವು ಸಂಪದ ಮನೆಗೆ ಹೋಗಿ ಹೆದರ್ಸದ್ರಲ್ವಾ? ಅದಕ್ಕೆ ಅವಳೇ ಮಾಡಿರ್ತಾಳೆ. ಅವಳೆ ಕಂದನ್ನ ಎತ್ಕೊಂಡು ಹೋಗಿರೋದು. ಇವತ್ತು ಅವಳ ನನ್ನ ಕೈಯಿಂದ ಸಾಯ್ತಾಳೆ. ಕಲ್ಯಾಣಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನ್ ನಿಮಗೋಸ್ಕರ ಬರ್ಲಿಲ್ಲ, ನನ್ ಮಗು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ನನ್ ಮಗು? ಆ ಮಾತನ್ನ ನಾವ್ ಕೇಳ್ಬೇಕು. ಏನ್ ಮಾಡ್ದೆ ನನ್ ಕಂದನ್ನ? ಎಲ್ ಬಚ್ಚಿಟ್ಟಿದ್ಯಾ? ಏನ್ ಮಾಡ್ದೆ? ಎಲ್ ಬಚ್ಚಿಟ್ಟಿದ್ಯಾ ಅಂದ್ರೆ ನನ್ ಮಗು ಮನೇಲಿಲ್ವಾ? ಏನಾದ? ನನ್ನ ಮಗು ನನಗ್ ಸಿಗ್ದಿರೋ ಹಾಗೆ ಮಾಡ್ಬೇಕು ಅಂತ ಮಾಯ ಮಾಡಿ ನಾಟಕ ಮಾಡ್ತಿದ್ದೀರಾ? ಯಾರೇ ನಾಟಕ ಆಡ್ತಿರೋದು? ಹಸುಗೋಸನ್ನ ಮಾಯ ಮಾಡಿ ನಾಟಕ ಆಡೋದಕ್ಕೆ ನಾವೇನು ನಿನ್ನಂತ ರಾಕ್ಷಸಿ ಅನ್ಕೊಂಡಿದ್ಯಾ?
ಮಗುನ ಸಾಯಿಸ್ತೀನಿ ಅಂತ ಹೆದರಿಸ್ದವಳು ನೀನು. ಮಗು ಮೇಲೆ ಬಾರಿ ಪ್ರೀತಿ ಇರೋ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳು, ನೀನೇ ನನ್ನ ಮಗುನ ಕಿಡ್ನಾಪ್ ಮಾಡಿ ನಾಟಕ ಆಡ್ತಿದ್ಯಾ ಅಲ್ವಾ? ಏನು ತಮಾಷೆ ಆಗಿದ್ಯಾ? ಶೌರ್ಯ ಬಂದು ನನ್ನನ್ನ ಹೆದರ್ಸೋದು, ನೀನು ನಿನ್ ಕುಟುಂಬದವರೆಲ್ಲ ಸೇರಿ ಮಗು ಕಾಣಿಸ್ತಿಲ್ಲ ಅಂತ ನಾಟಕ ಆಡೋದು. ಕೋರ್ಟಲ್ ಕೇಸ್ ಗೆದ್ರೆ ಮಗು ಹೇಗೂ ನನ್ನ ಹತ್ರನೇ ಬರುತ್ತೆ. ಕಿಡ್ನಾಪ್ ಮಾಡ್ಬೇಕಾಗಿರೋ ಕರ್ಮ ನನಗೇನು? ಮಗು ನನಗ್ ಕೊಡ್ಬೇಕಾಗ್ ಬರುತ್ತೆ ಅಂತ ನೀವೆಲ್ಲರೂ ಸೇರಿ ನಾಟಕ ಮಾಡ್ತಿದ್ದೀರಾ? ಕೋರ್ಟಲ್ಲಿ ಕೇಸ್ ನಡೀತಿದೆ. ನನ್ನ ಮಗುನ ನೀವೇ ತಗೊಂಡ್ ಬಂದು ನನಗೆ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಎಲ್ರೂ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತ್ಕೋಬೇಕು. ಏನು ಹೆದರ್ಸ್ತಾ ಇದೆಯಾ? ಮಗು ಸಿಗ್ಲಿಲ್ಲ ಅಂದ್ರೆ ಅವಾಗ ಅರ್ಥ ಆಗುತ್ತೆ ಯಾರು ಹೆದರ್ಸ್ತಾ ಇರೋದು, ಯಾರು ನಾಟಕ ಆಡ್ತಿರೋದು ಅಂತ. ಏನ್ ಶೌರ್ಯ, ಇವಳ ಮಗುನ್ ಚೆನ್ನಾಗಿ ನೋಡ್ಕೊಳ್ಳೋದು, ಹೆತ್ತ ತಾಯಿಗೂ ಮಲ ತಾಯಿಗೂ ವ್ಯತ್ಯಾಸ ಏನು ಅನ್ನೋದು ಇವಾಗ್ಲಾದ್ರೂ ಅರ್ಥ ಆಯ್ತಾ? ನೀನ್ ನನ್ ಮೇಲೆ ಯಾವತ್ತೂ ಪ್ರೀತಿ ತೋರಿಸ್ಲಿಲ್ಲ, ಆದ್ರೆ ನಾನ್ ನಿನ್ ಮೇಲೆ ಮಗು ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದೀನೋ ಯಾವತ್ತೂ ಅರ್ಥ ಆಗೋದಿಲ್ಲ ನಿನ್ಗೆ. ಆದ್ರೆ ನನ್ನ ಮಗುಗೇನಾದ್ರೂ ಆಯ್ತೋ ನಿನ್ ಕೆಲ್ಸ ಹೇಗೋ ಹೋಗುತ್ತೆ. ಅಲ್ಲಿಗೆ ನಿನ್ನ ಸುಮ್ನೆ ಬಿಡೋದಿಲ್ಲ. ನಿನ್ನಿಂದ ಎಲ್ಲ ದೂರ ಮಾಡ್ತೀನಿ. ನೆನ್ಪಿಟ್ಕೋ ಶೌರ್ಯ. ನನ್ ಕಂದಂಗೆ ಏನು ತೊಂದರೆ ಆಗದೆ ನನ್ನ ಹತ್ರ ಬರಬೇಕು. ನನ್ ಕಂದನ ನನ್ಗೆ ತೋರ್ಸಮ್ಮ. ಅಷ್ಟಕ್ಕೂ ತಪ್ಪೆಲ್ಲ ನಂದೆ. ಅಮ್ಮ ಇದ್ದಾಳಲ್ಲ ಅನ್ನೋ ಧೈರ್ಯದಿಂದ ಮೋಕ್ಷನ ಬಿಟ್ಟು ಹೋದೆ. ಇಲ್ಲ ಅಂದಿದ್ರೆ ನಾನು ಯಾವ ಕೆಲಸದ ಮೇಲೂ ಹೋಗ್ತಿರ್ಲಿಲ್ಲ. ಯಾರಿಗೆ ತಾನೇ ಗೊತ್ತಿತ್ತು ಹೀಗೆಲ್ಲ ನಡೆಯುತ್ತೆ ಅಂತ ಶೌರ್ಯ? ಮಗುನ ಸಂಪದ ತಗೊಂಡು ಹೋಗಿದ್ದಾಳೆ ಅಂತ ಅನ್ಕೊಂಡ್ರೆ ಆ ಸಂಪದ ಬಂದು ನಮ್ಗೆ ವಾರ್ನಿಂಗ್ ಕೊಟ್ಟು ಹೋಗ್ತಿದ್ದಾಳೆ. ಕಲ್ಯಾಣಿ, 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 ಅಮ್ಮ. ಅಯ್ಯೋ ಕಲ್ಯಾಣಿ, ಕಲ್ಯಾಣಿ, ನಿನಗೆ ಕಲ್ಯಾಣಿ, ಕಲ್ಯಾಣಿ, ನನ್ನ ತಡಿಬೇಡಮ್ಮ. ಕಂದ ನನ್ಗೆ ಸಿಗೋವರೆಗೂ ಈ ತರ ದೇವ್ರ ಮುಂದೆ ಕೂತು ಕರ್ಪೂರ ಹಚ್ತಾನೆ ಇರ್ತೀನಿ. ಮಗುಗೇನು ಆಗಿರಲ್ಲಮ್ಮ, ಬಂದ್ಬಿಡ್ತಾನೆ.
ಇಷ್ಟು ಜನ ಹುಡ್ಕಿದ್ರು ಸಿಗ್ಲಿಲ್ಲ ಅಂದ್ರೆ ಎಲ್ಲ ಹೋಗಿರ್ಬೋದಮ್ಮ. ಆ ಸಂಪದ ಮಗುನ ಏನು ಮಾಡಲ್ಲ. ಹಾಗೆ ಮಾಡೋದ್ರಿಂದ ಅವಳಿಗೆ ನಷ್ಟ. ಮತ್ತೆ ಮಗು ಏನಾದಾಗೆ ಶೌರ್ಯ, ಸರಿಯಾಗಿ ಯೋಚನೆ ಮಾಡು. ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಮಗು ಮನೆಯಿಂದ ಹೊರಗಡೆ ಹೋಗೋಕ್ ಸಾಧ್ಯನೇ ಇಲ್ಲ. ಮನೇಲೆ ಇದಾನೆ ಅನಿಸ್ತಾ ಇದೆ. ಎಲ್ರೂ ಇನ್ನೊಂದ್ಸಲ ಸರಿಯಾಗಿ ಹುಡುಕ್ ನೋಡೋಣ. ಇಷ್ಟು ಹೊತ್ತು ಹುಡುಕಿದ್ದ ಸಾಲ್ದಾ? ನಿನ್ ಬಾಯಿ ಬಿಟ್ಟೆ ಅಂದ್ರೆ ಹಂಗೆ ಕತ್ತಿಸ್ಕೆ ಸಾಯಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡಿರೋ. ಶೌರ್ಯ ಹೇಳಿದ್ದು ನಿಜಾನೇ ಅನಿಸ್ತಿದೆ. ನಡೀರಿ, ಎಲ್ರು ಹುಡ್ಕಣ, ನಡೀರಿ. ಬಾ ಬಾಮ ಕಲ್ಯಾಣಿ. ಬಾಮ. ಕಂದ, ಡಾಕ್ಟರ್ನ ಬರೋದಕ್ಕೆ ಹೇಳಿ ಆಫೀಸರ್. ಕಂದ, ಅಷ್ಟಕ್ಕೂ ಏನಾಯ್ತಮ್ಮ? ಏನಾಯ್ತು ಅಂತ ಗೊತ್ತಿಲ್ಲ, ಆದ್ರೆ ಮಗು ಕಬೋರ್ಡ್ ಒಳಗಡೆ ಮಲಗಿತ್ತು. ಎಲ್ರು ಹುಡುಕ್ತಾ ಹುಡುಕ್ತಾ ಕೊನೆಗಲ್ಲಿ ಕಾಣಿಸ್ತಾ ಡಾಕ್ಟರ್. ಮಗುಗೇನಾದ್ರೂ ಆದ್ರೆ ನಂಗೆ ಸಹಿಸ್ಕೊಳಕ್ ಆಗಲ್ಲ ಡಾಕ್ಟರ್. ಭಯ ಪಡ್ಬೇಡಮ್ಮ. ಸಡನ್ ಆಗಿ ಹಾಗಾಗಿರೋದಕ್ಕೆ ಮಗು ತುಂಬಾ ಭಯ ಪಟ್ಟಿರೋ ಹಾಗಿದೆ. ಒಂಟಿಯಾಗಿ ಬಿಡ್ದೇನೆ ಮಗು ಜೊತೆಗೆ ಯಾರಾದ್ರೂ ಒಬ್ರಿರಿ. ಏನು ಪ್ರಾಬ್ಲಮ್ ಇಲ್ವಲ್ಲ ಡಾಕ್ಟರ್? ಏನಿಲ್ಲ ಸರ್, ನಥಿಂಗ್ ಟು ವರಿ. ಭಯ ಪಡಬೇಕಾಗಿರೋ ಅಗತ್ಯ ಏನೂ ಇಲ್ಲ. ಸ್ವಲ್ಪ ಹಾಲು ಕುಡಿಸಿ ಸರಿ ಹೋಗುತ್ತೆ. ಬರ್ತೀನಿ ಸರ್. ಥ್ಯಾಂಕ್ ಯು ಡಾಕ್ಟರ್. ನನ್ ಮಗ ಬೆಳಗ್ಗೆನೆ ಎದ್ದು ಹೋಗಿರೋದು. ಆ ಶೌರ್ಯನಿಂದ
ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋ ಅದೃಷ್ಟನೂ ಇಲ್ಲ. ಕೋರ್ಟಲ್ಲಿ ಕೇಸ್ ಗೆಲ್ಲೋವರೆಗೂ ಈ ಕಣ್ಣ ಮುಚ್ಚಾಲೆ ತಪ್ಪಲ್ಲ ಅತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಕಣ್ ತುಂಬಾ ನಿದ್ದೆನೂ ಮಾಡದೇ ಇರೋ ಹಾಗೆ ಏನ್ ಕರ್ಮ ಇದು? ಅವಾಗವಾಗ ಅದೃಷ್ಟ ಆ ಕಡೆ ಕೂಡ ಬಗ್ ನೋಡುತ್ತತ್ತೆ. ಅದಕ್ಕೆ ಶೌರ್ಯ ಸಿದ್ದು ಮನೇಲಿ ಇರ್ಬೇಕಾದ್ರೇನೆ ಬಂದ. ಸ್ವಲ್ಪ ಯಾಮಾರಿದ್ರೆ ಸಿಕ್ಕಾಕೋಬಿಡ್ತಾ ಇದ್ದ. ತಕ್ಷಣ ಬಂದ್ರೆ ಒಳ್ಳೇದಲ್ಲ ಅಂತ ಸುಮ್ನಿರೋ ಹಾಗಿದ್ದಾನೆ. ಬಂದ್ಬಿಡ್ತಾನೆ, ನೋಡ್ತಾ ಇರಿ. ಏನಮ್ಮ ಅದು ಶಬ್ದ? ಯಾರಾದ್ರೂ ಕಳ್ಳರು ಬಂದಿದಾರ ಹೇಗೆ? ಮನೆ ಹಿಂದೆ ಸೌಂಡ್ ಬರ್ತಿದೆ ಅಂದ್ರೆ ಬಂದಿರೋದು ನಿಮ್ ಮಗನೇ ಆಗಿರ್ತಾನೆ. ಸಿದ್ದು ಬಂದ್ಯಾ? ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಏನಾಯ್ತು? ಮುಖ ಹಾಕಿ ಸಪ್ಪಗ್ ಮಾಡ್ಕೊಂಡಿದ್ಯಾ? ಬೆಳಗ್ಗೆ ಓಡಕ್ ಶುರು ಮಾಡಿದವನು ಇಲ್ಲಿವರೆಗೂ ನಿಂತೇ ಇಲ್ಲ ಅಮ್ಮ. ನನ್ ಮಗನ್ನ ಹೀಗೆ ಗೋಳ್ ಹುಯ್ಕೊಂಡು ಆ ಶೌರ್ಯ ಚೆನ್ನಾಗಿರ್ತಾನ? ಶೌರ್ಯನ್ ಬೈಯೋದು ಆಮೇಲೆ. ಹೊಟ್ಟೆ ಹಸಿತಿದೆ ಅಮ್ಮ, ಊಟ ಹಾಕ್ತೀಯಾ? ಊಟ ಮಾಡು ಅಂದ್ರೇನೆ ಮಾಡಲ್ಲ, ಅಂತದ್ರಲ್ಲಿ ಊಟ ಹಾಕು ಅಂತ ಇದ್ರೆ ಎಷ್ಟು ಹಸ್ಕೊಂಡಿದ್ಯೋ ಏನೋ. ಬಾಪ್ಪ ಬಾ ಬಾ. ನಾನು ಹೇಳ್ದಾಗ ಮಾಡ್ಬಿಡಿ. ಆ ಪೇಪರ್ಸ್ ತಗೊಂಡು ಹೋಗಲ್ಲಿ ಕೊಟ್ಬಿಡಿ. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ನಿಮ್ಮ ವಿಷಯ ಕೋರ್ಟ್ವರೆಗೂ ಬಂದಿರೋದ್ರಿಂದ ನಿಮ್ಮ ಕೇಸ್ ವಿವರಗಳು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತು. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನನಗೆ ಕೇಸ್ ಸ್ಟಡಿ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ. ನಮ್ಮ ಸಮಸ್ಯೆ ಆ ಸಂಪದ. ಅವಳು ಹಿಂದೆ ಇದ್ದು ಆಡಿಸ್ತಿರೋದು ಆ ಸಿದ್ದು. ಆಕ್ಚುಲ್ ಆಗಿ ಏನ್ ನಡೀತು ಅಂದ್ರೆ, ಅವರಿಬ್ರು ತುಂಬಾ ಡೇಂಜರಸ್ ಪೀಪಲ್ ಆಗಿದ್ದಾರೆ. ಹೌದು ಲಾಯರ್ ಸರ್, ಅವರಿಬ್ರು ತುಂಬಾನೇ ಡೇಂಜರ್. ಇದು ನಿಮ್ಮ ಮೇಲೆ ಆ ಸಂಪದ ಫೈಲ್ ಮಾಡಿರೋ ಕೇಸ್ ಕಾಪಿ. ಒಂದು ಕಾಪಿ ತರಿಸ್ಕೊಂಡಿದ್ದೀನಿ. ಇದನ್ನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಕೇಸು ತುಂಬಾ ಕ್ರಿಟಿಕಲ್ ಪೊಸಿಷನ್ ಅಲ್ಲಿದೆ. ಆ ಸಂಪದಾಗೆ ಮತ್ತೆ ಸಿದ್ದುಗೆ ಇಬ್ಬರಿಗೂ ಲಿಂಕ್ ಇದೆ ಅಂತ ಪ್ರೂವ್ ಮಾಡೋಕ್ಕಾಗದೇ ಇದ್ರೆ ನೀವು ಗೆಲ್ಲೋದು ಕಷ್ಟ ಆಗುತ್ತೆ. ಆ ಸಿದ್ದುನ ಹಿಡಿಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಸರ್, ಬಟ್ ಮಿಸ್ ಆದ. ಕೇಸು ಫೈನಲ್ ಹಿಯರಿಂಗ್ಗೆ ಬರೋದ್ರಿಂದ ನಿಮ್ಗೆ ಟೈಮ್ ಹೆಚ್ಚಿಗೆ ಇಲ್ಲ. ಅವರಿಬ್ಬರ ಮಧ್ಯೆ ಲಿಂಕ್ ಇದೆ ಅಂತ ಪ್ರೂವ್ ಮಾಡದೇ ಇದ್ರೆ ಪೊಲೀಸ್ ಆಫೀಸರ್ ಆಗಿದ್ದು ನೀವು ಎರಡನೇ ಮದುವೆ ಮಾಡ್ಕೊಂಡಿರೋ ತಪ್ಪು ಅಂತ ಹೈಲೈಟ್ ಆಗುತ್ತೆ. ಸೊ ಆ ಸಿದ್ದು ಸಂಪದ ಮಧ್ಯೆ ಅಫೇರ್ ಇದೆ ಅಂತ
ಪ್ರೂವ್ ಮಾಡೋಂಥ ಸಾಕ್ಷಿಗಳನ್ನ ಸಂಪಾದನೆ ಮಾಡಿ. ಅವ್ರಿಗೆ ಸಂಬಂಧಪಟ್ಟ ಯಾವ ಆಧಾರನೂ ಸದ್ಯಕ್ಕಿಲ್ಲ ಲಾಯರ್ ಸರ್. ಇಲ್ಲ ಅಂದ್ರೆ ಕೇಸ್ನ ನಾನು ವಾದ ಮಾಡಿ ಪ್ರಯೋಜನ ಇರಲ್ಲಮ್ಮ.